ನಮಸ್ಕಾರ ಸ್ನೇಹಿತರೆ, ಸಮಗ್ರ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೆಚ್ಚು ಶಕ್ತಿ ನೀಡಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಇಂದು ನಾವು ಮಾತನಾಡುವ ವಿಷಯವೇನೆಂದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆ ಮತ್ತು ಆರ್ಥಿಕ ಪರಿಸ್ಥಿತಿ. ಸ್ನೇಹಿತರೆ, ಕರ್ನಾಟಕ ಭೌಗೋಳಿಕವಾಗಿ ಕಾಡು, ಸಮುದ್ರ, ಕರಾವಳಿ, ಬಯಲು ಸೀಮೆ, ಮಲೆನಾಡು, ಇನ್ನು ಹೆಚ್ಚು ಪರಿಸರ ಸಮೃದ್ಧಿ ಹೊಂದಿರುವ ರಾಜ್ಯ. ಅಭಿವೃದ್ಧಿಯಲ್ಲೂ ಕರ್ನಾಟಕದವರದ್ದೇ ಮೇಲುಗೈ. ಆದರೆ ಆರ್ಥಿಕ ಸಮಾನತೆಯಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವುದು ಏಕೆ? ಸ್ನೇಹಿತರೆ, ಕರ್ನಾಟಕದ ಒಟ್ಟು ಜನಸಂಖ್ಯೆ 7,35,00,000. ಗಂಡಸರು 3,50,00,000, ಹೆಂಗಸರು 3,40,00,000, ಹಿರಿಯ ನಾಗರಿಕರು ಮತ್ತು ಇತರೆ 58 ಲಕ್ಷ. ಇವರಲ್ಲಿ ಆರ್ಥಿಕವಾಗಿ ವಿಂಗಡಿಸಿದರೆ ಕಡುಬಡವರು. ಸ್ನೇಹಿತರೆ, ಕಡುಬಡವರು 1 ಕೋಟಿ ಜನಸಂಖ್ಯೆ ಇರುವ ಇವರು ಹೊಟ್ಟೆಗೆ ಬಟ್ಟೆಗೆ ಕಷ್ಟಪಡುವ ಜನರು. ಇವರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರು. ಸರಿಯಾದ ಶಿಕ್ಷಣ ಪಡೆಯಲು ಇವರಿಗೆ ಒಂದೇ ಕಡೆ ಕೆಲಸ ಸಿಗುವುದಿಲ್ಲ. ಜಮೀನು ಕೆಲಸ, ಸೀಸನಲ್ ಕೆಲಸ ಇವರದ್ದು. ವರ್ಷದಲ್ಲಿ ಸುಮಾರು 5 ತಿಂಗಳು ಇವರಿಗೆ ಕೆಲಸ ಸಿಗುವುದು ಕಷ್ಟ. ಇವರು ಪ್ರತಿದಿನ 150 ರೂಪಾಯಿಯಿಂದ 200 ರೂಪಾಯಿ ದುಡಿಯುವವರು. ಇವರ ಅಭಿವೃದ್ಧಿಗಾಗಿ ಸರ್ಕಾರದ ಯೋಜನೆಗಳಿವೆ. ಆದರೆ ಇವರು ಶಿಕ್ಷಣದ ಕೊರತೆಯಿಂದ ಬಳಸಿಕೊಳ್ಳುವವರ ಸಂಖ್ಯೆ ಕಡಿಮೆ. ಕೆಳ ಮಧ್ಯಮ ವರ್ಗದವರು. ಸ್ನೇಹಿತರೆ, ಇವರ ಜನಸಂಖ್ಯೆ ಅಂದಾಜು 4,90,00,000. ಇವರ ಮಾಸಿಕ ಆದಾಯ ತಿಂಗಳಿಗೆ 20,000ದಿಂದ 50,000. ಇವರು ನಿಜವಾದ ಯೋಧರು ಎಂದು ಹೇಳಬಹುದು. ಏಕೆಂದರೆ ಇವರು ಸಮಾಜದಲ್ಲಿ ನೇರವಾಗಿ ಜನಗಳ ಮಧ್ಯೆ ಕೆಲಸ ಮಾಡುವವರು. ಹೆಚ್ಚು ತೆರಿಗೆ ಕಟ್ಟುವವರು ಇವರೇ. ಇವರಲ್ಲಿ ಡ್ರೈವರ್ಗಳು, ಟೈಲರ್ಗಳು, ಸಣ್ಣ ವ್ಯಾಪಾರಿಗಳು, ಗಾರೆ ಕೆಲಸದವರು, ಫ್ಯಾಕ್ಟರಿ ಕಾರ್ಮಿಕರು, ಸಣ್ಣ ರೈತರು, ಕ್ಷೌರಿಕರು, ಮರ ಕೆಲಸ ಮಾಡುವವರು, ಇನ್ನು ಇತರೆ ಕಾರ್ಮಿಕರು. ಇವರಿಗೆ ಕನಸುಗಳು ಹೆಚ್ಚು, ಆದಾಯ ಕಡಿಮೆ. ಇವರ ದುಡಿಮೆಯಲ್ಲಿ 70% ಹಣ ಸಾಲಗಳಿಗೆ, ಮೈಕ್ರೋ ಫೈನಾನ್ಸ್ಗಳು, ಮನೆ ಸಾಲ, ಸಂಘಗಳ ಸಾಲ, ಇನ್ನೂ ಇತರ ಕೈ ಸಾಲಕ್ಕೆ ಹೋಗುವುದು. ಇವರ ಸೇವಿಂಗ್ಸ್ ಕೂಡ ಸಾಲದ ಬಡ್ಡಿ ಮುಖಾಂತರ ಸಾಲಕ್ಕೆ ಸೇರುವುದು. ಮೇಲ್ ಮಧ್ಯಮ ವರ್ಗದವರು. ಇವರ ಅಂದಾಜು 1 ಕೋಟಿ ಜನಸಂಖ್ಯೆ ಇರುವರು. ಇವರು ತಿಂಗಳ ಆದಾಯ 60,000ರಿಂದ 1 ಲಕ್ಷದವರೆಗೆ ಇರುವುದು. ಇವರು ಸರ್ಕಾರಿ ಬಿ ಮತ್ತು ಸಿ ಗ್ರೂಪ್ ನೌಕರರು, ಪೊಲೀಸ್ ಪೇದೆಗಳು, ಐಟಿ ಕಂಪನಿ ಉದ್ಯೋಗಿಗಳು, ಸಣ್ಣ ಉದ್ಯಮಿಗಳು, ಗ್ಯಾರೇಜ್ ಮಾಲೀಕರು, ಜಿಮ್ ಮಾಲೀಕರು, ಮೊಬೈಲ್ ರಿಪೇರಿ ಅಂಗಡಿ ಮಾಲೀಕರು, ಮೆಡಿಕಲ್ ಶಾಪ್ ಮಾಲೀಕರು, ಇನ್ನು ಇತರರು. ಇವರು ಸಮಾಜದಲ್ಲಿ ಗುರುತಿಸಿಕೊಳ್ಳುವ ವ್ಯಕ್ತಿಗಳು. ಇವರ ಆದಾಯದಲ್ಲಿ 30% ಮನೆ ಸಾಲ ಮತ್ತು ಪರ್ಸನಲ್ ಲೋನ್ ಸಾಲದ ಕಂತುಗಳಿಗೆ ಸೇರುವುದು. ಇವರು ಇವರ ಭವಿಷ್ಯದ ನಿರ್ಮಾಣಕ್ಕೆ 50% ಉಳಿತಾಯ ಮಾಡುವವರು. ಸರ್ಕಾರಿ ಎಲ್ಲಾ ಸೌಲಭ್ಯಗಳನ್ನು ಇವರು ಇವರ ಪ್ರಭಾವದಿಂದ ಉಪಯೋಗಿಸಿಕೊಳ್ಳುವರು. ಶ್ರೀಮಂತರು. ಇವರು ಜನಸಂಖ್ಯೆ ಅಂದಾಜು 32 ಲಕ್ಷ. ಇವರ ತಿಂಗಳ ಆದಾಯ 1 ಲಕ್ಷದಿಂದ 10 ಲಕ್ಷದವರೆಗೆ ಇರುವುದು. ಇವರು ಸರ್ಕಾರಿ ಉನ್ನತ ಅಧಿಕಾರಿಗಳು, IAS, IPS ದರ್ಜೆಯಲ್ಲಿರುವವರು, ಖಾಸಗಿ ಕಂಪನಿಯ ಉನ್ನತ ಅಧಿಕಾರಿಗಳು, ಐಟಿ ಉದ್ಯಮಿಗಳು, ದೊಡ್ಡ ಹೋಟೆಲ್ ಮಾಲೀಕರು, ಕಾರು ಇನ್ನಿತರ ಶೋರೂಮ್ ಮಾಲೀಕರು, ಸಿನಿಮಾ ಮತ್ತು ಇನ್ನು ಇತರ ಹೆಚ್ಚು ಸಂಭಾವನೆ ಪಡೆಯುವ ಕಲಾವಿದರು. ಇವರು ಇವರ ಭವಿಷ್ಯ ನಿರ್ಮಾಣ ಮಾಡಿಕೊಂಡವರು. ಸಮಾಜದಲ್ಲಿ ಇವರು ಯಶಸ್ವಿ ಮತ್ತು ಪ್ರಭಾವಿಯಾದವರು. ಆಗರ್ಭ ಶ್ರೀಮಂತರು. ಇವರು ಅಂದಾಜು 3 ಲಕ್ಷ. ಕೇವಲ 3 ಲಕ್ಷ ಜನಸಂಖ್ಯೆ ಇರುವರು. ಇವರ ತಿಂಗಳ ಆದಾಯ 1 ಕೋಟಿಯಿಂದ 10 ಕೋಟಿವರೆಗೆ ಇರುವುದು. ಇವರು ಪ್ರಸ್ತುತ ವಿಧಾನಸಭಾ ಶಾಸಕರು, ಎಂಪಿಗಳು, ರಾಜಕಾರಣಿಗಳು, ಸಿನಿಮಾ ನಿರ್ಮಾಪಕರು, ಸಿನಿಮಾ ನಾಯಕರು, ಹೆಚ್ಚು ಸಂಭಾವನೆ ಪಡೆಯುವ ಕಲಾವಿದರು, ದೊಡ್ಡ ಉದ್ಯಮಿಗಳು. ಇವರು ದೊಡ್ಡ ಪ್ರಭಾವಿ ಜನರು. ಇವರು ಓದಲ್ಲಿ ಬಂದಲ್ಲಿ ಹೆಚ್ಚು ಅಭಿಮಾನಿಗಳು ಸೇರುವರು. ಇವರಿಗೆ ಸರ್ಕಾರದಿಂದ ಎಲ್ಲಾ ಗೌರವಗಳನ್ನು ಸುಲಭವಾಗಿ ಪಡೆದುಕೊಳ್ಳುವರು. ವಿಪರ್ಯಾಸವೇನೆಂದರೆ ರಾಜ್ಯದ ಜನಸಂಖ್ಯೆಯಲ್ಲಿ 80% ಬಡವರು, ಮಧ್ಯಮ ವರ್ಗದವರು ಇರುವರು. ಇದರಲ್ಲಿ ಸರ್ಕಾರಗಳದ್ದು ವೈಫಲ್ಯವಿದೆ. ಅಷ್ಟೇ ವೈಫಲ್ಯ ನಮ್ಮದು ಇದೆ. ಏಕೆಂದರೆ ಚುನಾವಣೆಗಳು ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ನಡೆಸದೆ ಹಣ ಇನ್ನು ಇತರೆ ಆಮಿಷಗಳಿಗೆ ಬಲಿಯಾಗಿ ನಮ್ಮ ಹಕ್ಕನ್ನು ಮಾರಿಕೊಳ್ಳುವುದು ನಮ್ಮ ವೈಫಲ್ಯ. ಇನ್ನು ಗೆದ್ದ ಶಾಸಕರು, ಮಂತ್ರಿಗಳು, ಸರ್ಕಾರಗಳು ಚುನಾವಣೆಗೆ ಖರ್ಚು ಮಾಡಿದ ಹಣವನ್ನು ಶೇಖರಣೆ ಮಾಡಿ ಚುನಾವಣೆಗೆ ಪುನಃ ಖರ್ಚು ಮಾಡುವವರು. ಇದು ನಮ್ಮ ಸರ್ಕಾರಗಳ ವೈಫಲ್ಯ. ಇಷ್ಟು ಆಗಿತ್ತು ಸ್ನೇಹಿತರೆ ಇಂದಿನ ವಿಷಯ. ಇನ್ನೊಂದು ಟಾಪಿಕ್ನ ಜೊತೆಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.